ನಮಸ್ಕಾರ ಟ್ರೇಡರ್ಸ್. ಮಾರ್ಕೆಟ್ ಓಪನ್ ಆಗೋದಕ್ಕೆ ಇನ್ನೊಂದು 30 ಸೆಕೆಂಡು. ಸೊ ನಮಗೆ ಓಪನಿಂಗ್ ಸಿಕ್ಕಿರೋದು 50,412. ಸೊ ಸ್ವಲ್ಪ ಗ್ಯಾಪ್ ಡೌನು, ಒಂದು 60-70 ಪಾಯಿಂಟ್ ಗ್ಯಾಪ್ ಡೌನ್. ಸೊ ನೋಡೋಣ ಮಾರ್ಕೆಟ್ ಓಪನ್ ಆದಮೇಲೆ ಯಾವುದಾದ್ರೂ ಟ್ರೇಡ್ ಸಿಗುತ್ತಾ ಅಂತ. ಓಪನ್ ಆಗಿದ ತಕ್ಷಣ ಒಂದು ಬೇರಿಶ್ ಕ್ಯಾಂಡಲ್. ನೋಡೋಣ ಯಾವ್ದಾದ್ರು ಟ್ರೇಡ್ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಸಮಯ 9:27. ಸೊ ಪುಟ್ ಸೈಡಲ್ಲಿ ನಾನೊಂದು ಟ್ರೇಡ್ನ ಪ್ಲೇಸ್ ಮಾಡಿದ್ದೀನಿ. ಸೊ ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಲಿಸ್ಟ್ ಎಲ್ಲೂವರೆಗೂ ಬರಬೇಕು. ಸೊ ಅಲ್ಲೊಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಸೊ ಅಲ್ಲಿಂದ ಸಪೋರ್ಟ್ ತಗೊಳ್ತಿದೆ ಅದು. ಸದ್ಯಕ್ಕೆ ಲಾಸಲ್ಲಿ ನಡೀತಿದೆ ಟ್ರೇಡು. ಸೊ ಇದು ಕ್ಲೋಸ್ ಮಾಡೋದು ಬೆಟರ್. ಸೊ ನಾನು ಈ ಟ್ರೇಡ್ ಕ್ಲೋಸ್ ಮಾಡಿದ್ದೀನಿ. ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಸೊ 23,747 ಕ್ಲೋಸ್ ಪೊಸಿಷನ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಲಾಸ್. ಇವಾಗ ಸಮಯ 9:46. ಸೊ ಪುಟ್ ಆಪ್ಷನಲ್ಲಿ 50,500 ಪುಟ್ ಆಪ್ಷನಲ್ಲಿ ಒಂದು ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಸೊ ಡೇ ಲೋ ಬ್ರೇಕ್ ಆದರೆ ಒಂದು ಒಳ್ಳೆ ಟ್ರೇಡ್ ಸಿಗ್ಬೋದು. ಯಾಕೆಂದರೆ ಮಾರ್ಕೆಟ್ ಸೆಂಟಿಮೆಂಟ್ ಬೇರಿಶ್ ಆಗಿದೆ. ಸೊ ಅದಕ್ಕೆ ಪುಟ್ ಸೈಡೆಲ್ಲ ಇನ್ನೊಂದು ಟ್ರೇಡ್ ತೊಗೊಂಡಿದ್ದು. ಓಕೆ, ನಮ್ಮ ಟ್ರೇಡಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ನಾವು ಫಸ್ಟ್ ಟ್ರೇಡ್ ತೊಗೊಂಡಿದ್ವಲ್ಲ, ಸೊ ಅದೇ ಸ್ಟ್ರೈಕ್ ಪ್ರೈಸಲ್ಲಿ ಮತ್ತೆ ಒಂದು ಟ್ರೇಡ್ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದ ತಕ್ಷಣವೇ ಒಂದು ಲಾಸ್ ತೋರಿಸ್ತಾ ಇರೋದು. ಯಾಕೆಂದರೆ ಹಿಂದಿನ ಟ್ರೇಡ್ ಲಾಸಲ್ಲಿದೆ. ಡೇ ಲೋ ಹತ್ರ ಟ್ರೇಡ್ ಮಾಡ್ತಿದೆ. ಸೊ ಅದು ಬ್ರೇಕ್ ಆದರೆ ಒಂದು ಒಳ್ಳೆ ಮೂಮೆಂಟ್ ಡೌನ್ ಸೈಡಲ್ಲಿ ಸಿಗ್ಬೋದು. ಸೊ ಹಂಗೆ ಸಿಗಂಗಿದ್ರೆ ನಮಗೆ ನಮ್ಮ ಟಾರ್ಗೆಟ್ ಅಚೀವ್ ಆಗ್ಬೋದು. ನಿಫ್ಟಿ ಡೇ ಲೋ ಬ್ರೇಕ್ ಮಾಡ್ಕೊಂಡು ಹೋಗಿದೆ, ಬಟ್ ಬ್ಯಾಂಕ್ ನಿಫ್ಟಿ ಹೋಲ್ಡ್ ಮಾಡ್ತಿದೆ. ಇಲ್ಲಿಂದ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದರೆ ತೊಂದರೆ ಆಗ್ಬಿಡುತ್ತೆ. ಸ್ಪಾಟಲ್ಲಿ ಗ್ರೀನ್ ಕ್ಯಾಂಡಲು, ಆಪ್ಷನ್ ಚಾರ್ಟಲ್ಲಿ ಗ್ರೀನ್ ಕ್ಯಾಂಡಲ್ ಬಂದರೆ ನಮ್ಮ ಟಾರ್ಗೆಟ್ ಅಚೀವ್ ಆಗುತ್ತೆ. ಸೊ ನಾನು ಇಲ್ಲಿ ಎಕ್ಸಿಟ್ ಆಗಿದ್ದೀನಿ, ಸುಮ್ಮನೆ ಹೋಲ್ಡ್ ಮಾಡೋದು ಬೇಡ ಅದಕ್ಕೆ. ಸೊ 21,112 ಅಲ್ಲೇ ಇದೆ. ಸೊ ಇವಾಗ ಸಮಯ 9:56. ಮತ್ತೆ ಪುಟ್ ಸೈಡಲ್ಲಿ ಒಂದು ಟ್ರೇಡ್ ತಗೊಂಡಿದ್ದೀನಿ. ರೀಸನ್ ಅದೇ, ಡೇ ಲೋ ಹತ್ರನೇ ಟ್ರೇಡ್ ಮಾಡ್ತಿದ್ದೆ. ಸೊ ಹಾಗಾಗಿ
ಕಾಲ್ ಸೈಡ್ ಟ್ರೇಡ್ ತೊಗೊಂಡೇನು ಪ್ರಯೋಜನ ಇಲ್ಲ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೇಮ್ ಸ್ಟ್ರೈಕ್ ಪ್ರೈಸ್ ಈ ಟ್ರೇಡಲ್ಲೂ 50,500. ಮಾರ್ಕೆಟಲ್ಲಿ ಮೊಮೆಂಟಮ್ ಇಲ್ಲ, ತುಂಬ ಸ್ಲೋ ಆಗಿ ಬರ್ತಿದೆ. ಸೆಲ್ಲಿಂಗ್ ಈಸ್ ಆಲ್ವೇಸ್ ಫಾಸ್ಟ್. ನಾವು ಆಪ್ಷನ್ ಬೈಯರ್ಸ್ ಆಗಿರೋದ್ರಿಂದ ಒಂದು ಮೊಮೆಂಟಮ್ ಇಲ್ಲ ಅಂದರೆ ನಮಗೆ ಟ್ರೇಡ್ ಮಾಡೋದು ಕಷ್ಟ ಆಗುತ್ತೆ. ಒಳ್ಳೆ ಒಂದು ಮೂಮೆಂಟ್ ಸಿಕ್ಕಿದೆ. ಓಕೆ, ಸೊ ನಾನು ಇಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ನಮ್ಮ ಟೋಟಲ್ ಲಾಸ್ ಬಂದು 23,000 ಆಯಿತು. ಇವಾಗ ಬರೀ 7,000 ಇದೆ. 3 ಟ್ರೇಡ್ ಆಗಿದೆ. ಬೇರೆ ಯಾವುದಾದ್ರೂ ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಸೊ ಇವಾಗ ಸಮಯ 10:54. ನಾನು ಕಾಲ್ ಸೈಡಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ನಮ್ಮ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಡೇ ಹೈ ಬ್ರೇಕ್ ಆದರೆ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಸೊ ಆ ಲಾಜಿಕ್ ಮೇಲೆ ಟ್ರೇಡ್ ಪ್ಲೇಸ್ ಮಾಡಿದ್ದು. ಯಾಕೆಂದರೆ ಬೆಳಗ್ಗೆ ಎಲ್ಲ ಸೆಲ್ಲಿಂಗ್ ಆಗಿಬಿಟ್ಟು ಮಾರ್ಕೆಟ್ ಮತ್ತೆ ರಿವರ್ಸ್ ಆಗಿಬಿಟ್ಟು ಡೇ ಹೈ ಬ್ರೇಕ್ ಮಾಡಿದೆ. ಸೊ ದಟ್ ಶೋಸ್ ಬುಲಿಶ್ ಬಿಹೇವಿಯರ್. ಸೊ ಅದಕ್ಕೆ ಆ್ಯಂಡ್ ಮತ್ತು ನೀವು ನೋಡ್ಬೋದು 1 ಮಿನಿಟ್ ಚಾರ್ಟಲ್ಲಿ ತುಂಬ ಹೊತ್ತು ಕನ್ಸಾಲ್ಟೇಷನ್ ನಡೀತಿತ್ತು. ಅದಾದಮೇಲೆ ಒಂದು ಬ್ರೇಕ್ಔಟ್ ಇವಾಗ ಕೊಟ್ಟಿದೆ. ಸೊ ಅದಕ್ಕೆ ಈ ಟ್ರೇಡ್ ತೊಗೊಂಡಿದ್ದು. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಅರೌಂಡ್ ಒಂದು 18,000 ಬುಕ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, 17,000 ಬುಕ್ ಆಗಿದೆ. 17,200 ಬುಕ್ ಆಗಿದೆ. ಸೊ ಇವಾಗ ನಾವು 9,000 ಪ್ರಾಫಿಟಲ್ಲಿದ್ದೀವಿ. ಇವಾಗ ಸಮಯ 12:33. ಸೊ ಕಾಲ್ ಸೈಡಲ್ಲಿ ಮತ್ತೆ ನಾನು ಟ್ರೇಡ್ ತೊಗೊಂಡಿದ್ದೀನಿ. ಸೊ ಸಪೋರ್ಟಿಂದ ಒಂದು ಗ್ರೀನ್ ಕ್ಯಾಂಡಲ್ ಬರ್ತಿದೆ. ಸೊ ಮೋಸ್ಟ್ಲಿ ಇದು ಡೇ ಹೈವರೆಗೂ ಹೋಗ್ಬೋದು. ಸೊ ಅದಕ್ಕೆ ಒಂದು ಕಾಲ್ ಸೈಡಲ್ಲಿ ಟ್ರೇಡ್ ತೊಗೊಂಡಿನಿ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಒಳ್ಳೆ ಮೂಮೆಂಟ್ ತೋರಿಸ್ತಿದೆ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಅಟ್ಲೀಸ್ಟ್ 535 ಪ್ರೀವಿಯಸ್ ಸ್ವಿಂಗ್ ಹೈ ಇದೆಯಲ್ಲ, ಅಲ್ಲಿವರೆಗಾದರೂ ಹೋಗಬೇಕು. ಡೇ ಹೈವರೆಗೂ ಹೋಯ್ತು ಅಂದರೆ ಓಕೆ, ದ ಬೆಸ್ಟ್ ಥಿಂಗ್ ಟು ಹ್ಯಾಪನ್. ಅಟ್ಲೀಸ್ಟ್ ಆ ಸ್ವಿಂಗ್ ಹೈವರೆಗೂ ಹೋಗ್ಬೇಕು. ಬಟ್
ಅದೇ ಫ್ಲೋ ಅಲ್ಲಿ ಹೋಗ್ಬೇಕಾಗಿತ್ತು. ಸ್ಟ್ರಕ್ಚರ್ ನೋಡಿದ್ರೆ ಅದೇ ಅನ್ನಿಸ್ತಿದೆ, ಬಟ್ ಇಲ್ಲೊಂದು ರಿಜೆಕ್ಷನ್ ಕ್ಯಾಂಡಲ್ ಬರ್ಬೋದು. ಯಾಕೆಂದರೆ ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ ಮಾಡ್ತಿದೆಯಲ್ಲ. ಸೊ ಒಂದು ರೆಡ್ ಕ್ಯಾಂಡಲ್ ಎಕ್ಸ್ಪೆಕ್ಟೆಡ್, ಬಟ್ ಹೇಳೋಕ್ಕಾಗಲ್ಲ ಎಷ್ಟು ದೊಡ್ಡ ರೆಡ್ ಕ್ಯಾಂಡಲ್ ಇರುತ್ತೆ ಅಂತದು. ನೋಡೋಣ, ರೆಡ್ ಕ್ಯಾಂಡಲ್ ಗ್ರೀನಿಗೆ ಕನ್ವರ್ಟ್ ಆಗುತ್ತೋ ಇಲ್ವೋ ಅಂತ ನೋಡೋಣ. ಗ್ರೀನಿಗೆ ಕನ್ವರ್ಟ್ ಆದರೆ ನಾವು ಟ್ರೇಡ್ ಕ್ಲೋಸ್ ಮಾಡ್ಬೋದು. ರೆಡ್ ಕನ್ವರ್ಟ್ ಆದ್ರೂ ಕ್ಲೋಸ್ ಮಾಡಲೇಬೇಕು, ಯಾಕಂದರೆ ಲಾಸ್ ತೊಗೊಳೋದು ಬೇಡ ಜಾಸ್ತಿ. ಫೈವ್ ಮಿನಿಟ್ ಚಾರ್ಟಲ್ಲಿ ಒಳ್ಳೆ ಬುಲ್ಲಿಶ್ನೆಸ್ ತೋರಿಸ್ತಿದೆ, ಬಟ್ ಆಪ್ಷನ್ಸಲ್ಲಿ ಆ ಮೂಮೆಂಟ್ ಸಿಗ್ತಿಲ್ಲ. ಸೊ ಇಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ಇವತ್ತಿನ ಪ್ರಾಫಿಟ್ ಬಂದ್ಬಿಟ್ಟು 18,649. ಸೊ ಲಾಸ್ಟ್ ಟ್ರೇಡ್ ಬಂದ್ಬಿಟ್ಟು 9,000. ಸೊ ಇವತ್ತಿಗೆ ನಾವಿಲ್ಲಿ ಕ್ಲೋಸ್ ಮಾಡೋಣ. ಈಗಾಗಲೇ ಒಂದು 4 ಟ್ರೇಡ್ ಆಗಿದೆ. ಸೊ ಪ್ರಾಫಿಟಲ್ಲಿದೆ, ಪ್ರಾಫಿಟಲ್ಲೇ ಕ್ಲೋಸ್ ಮಾಡೋಣ. ಸೊ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.